ನಮಸ್ಕಾರ. ಇದು ಹುಣಸೂರು ರೋಡ್ ನೋಡ್ತಾ ಇರೋದು. ನೂರಾರು ವರ್ಷಗಳಿಂದ ಇದು ಹುಣಸೂರು ರೋಡ್ ಸಿಂಗಲ್ ರೋಡ್ ಆಗಿದೆ. ಹಾಗೆಯೇ ಸಿಂಗಲ್ ರೋಡ್ ಜೊತೆಗೆ ಇದು ರಸ್ತೆ ಅಗಲೀಕರಣ ಆಗಿದೆ. ಯಾಕೆಂದರೆ ಇದು ರಾಜ್ಯ ಹೈವೇ ಹೆದ್ದಾರಿ ಇದು. ಯಾಕೆಂದರೆ ಮೈಸೂರಿಂದ ಹುಣಸೂರು ಮತ್ತು ಮುಂದಕ್ಕೆ ಹೋಗುವಂಥದ್ದು ಗುಂಡ್ಲುಪೇಟೆಯಿಂದ ಕೇರಳ, ಹಾಗೆಯೇ ಮುಂದೆ ಎಲ್ಲ ಕೂಡ ಬೇರೆ ರಾಜ್ಯಗಳಿಗೆ ಹೋಗುವಂಥ ಮುಖ್ಯ ಹೆದ್ದಾರಿ. ಹಾಗಾಗಿ ಇದನ್ನು ರಸ್ತೆ ಅಗಲೀಕರಣ ಆಗಲೇಬೇಕು. ನಾವೇನು ನೋಡ್ತಾ ಇದ್ರೆ ಇಲ್ಲಿ ಅತಿ ಹೆಚ್ಚು ವಾಹನ ಸಂಖ್ಯೆ ದಟ್ಟವಾಗಿರುವಂಥದ್ದು ಕೂಡ ನೋಡ್ಬೋದು. ಮತ್ತು ನಾವೇನು ಇಲ್ಲಿ ನೋಡ್ತಾ ಇದ್ರೆ ಈ ಹುಣಸೂರು ರೋಡು, ಕೋಟೆ ರೋಡು ಎಲ್ಲ ರಿಂಗ್ಸ್ ಕೂಡ ಒಂದು ಎಚ್ ಡಿ ಕೋಟೆ ರೋಡ್ ಇದು ಒಂದು ಜಂಕ್ಷನ್ನು. ಇದು ಹುಣಸೂರು ಎಚ್ ಡಿ ಕೋಟೆ ಹೋಗುವಂಥ ಜಂಕ್ಷನ್ ಕೂಡ ಆಗುತ್ತೆ. ಯಾಕೆಂದರೆ ಮುಂದೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥ ಕೂಡ ನೋಡ್ಬೋದು. ಹಾಗಾಗಿ ಇದನ್ನು ಅಗಲೀಕರಣ ಆಗಬೇಕು ಮತ್ತು ನವೀಕರಣ ಕೂಡ ಆಗಬೇಕು. ಮತ್ತು ನೋಡಿ, ಇನ್ನೂ ಯಾವ ಕಾಲದಲ್ಲಿ ನಾವು ರಸ್ತೆಗಳು ನೋಡಿ ಎಲ್ಲ ಗುಂಡಿ ಬಿದ್ದು ಹಾಳಾಗ್ತಾ ಇದೆ. ಮತ್ತು ಇಲ್ಲಿ ಆಜುಬಾಜು ಏನಿದ್ದಾರೆ ಅದು ಎಲ್ಲ ಅಂಗಡಿ ಮುಂಗಟ್ಟುಗಳೆಲ್ಲ ತುಂಬಾ ಮುಂದೆ ಬಂದಿದೆ. ಇದು ಸರ್ಕಾರಿ ಜಾಗ, ಒತ್ತುವರಿ ಕೂಡ ಆಗಿದೆ. ಇಲ್ಲಿ ನೋಡಿದ್ರೆ ಇದು ಎಚ್ ಡಿ ಕೋಟೆ ರೋಡು ಹೋಗ್ತಾ ಇರೋಂಥದ್ದು. ಹಾಗೆ ನೋಡಿ, ಇಲ್ಲಿ ನೋಡ್ತಾ ಇದ್ದಾರೆ, ಇಲ್ಲಿ ಇದು ಆಜುಬಾಜಲ್ಲಿ ಏನಿದೆಯೋ ಇದು ಸರ್ಕಾರಿ ಜಾಗ ಇರೋಂಥದ್ದು. ಉದಾಹರಣೆಗೆ ಇಲ್ಲಿ ನೋಡಿ KP ಇದೆ, ಇಲ್ಲಿ ಇದು ಸರ್ಕಾರಿ ಜಾಗ. ಇದು ಸರ್ಕಾರಿ ಜಾಗ ಕರೆಕ್ಟಾಗಿ ಪಕ್ಕದಲ್ಲೇ ಕೆಲವೊಂದು ಕಮರ್ಷಿಯಲ್ಗಳು ಕೂಡ ಆಗಿದೆ. ಮುಖ್ಯವಾಗಿ ಅದೇನೇ ಆದ್ರೂ ಇಲ್ಲಿ ರಸ್ತೆ ಅಗಲೀಕರಣ ಆಗಬೇಕಾಗಿರೋದು ಮುಖ್ಯವಾಗಿರುವಂಥದ್ದು. ಹಾಗಾಗಿ ಇವತ್ತು ಜೈಪುರ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂಥದ್ದು ವ್ಯಾಪ್ತಿ ಇವತ್ತು CM ಅವ್ರ ಕಾರ್ಯಕ್ರಮ ಇದೆ, ಕಬಿನಿ ಜಲಾಶಯ ಇದು. ಹಾಗಾಗಿ ಹೋಗುವಂಥ ರೋಡಲ್ಲಿ ಮಾಡಿರೋಂಥ ಇದೊಂದು ಸುದ್ದಿ ನೋಡಿ. ತಲತಲಾಂತರ ವರ್ಷಗಳಿಂದ ನಾವು ಇವತ್ತು ಸಿಂಗಲ್ ರೋಡ್ ಆಗಿರೋಂಥದ್ದು ಕೂಡ ನಾವು ನೋಡ್ಬೋದು. ಹಾಗಾಗಿ ಇದನ್ನು ಡಬಲ್ ರೋಡ್ ಮಾಡಬೇಕು. ಎಚ್ ಡಿ ಕೋಟೆ ಏನಿವತ್ತು ಘಾಟ್ ಸೆಕ್ಷನ್ಗಳು ಏನು ಬರುತ್ತೆ, ಒಂದು ಘಾಟ್ ಸೆಕ್ಷನ್ ಕೂಡ ಇದು ಮುಂದೆ ಬೇರೆ ರಾಜ್ಯಗಳಿಗೆ ಲಿಂಕ್ ಕೊಡೋದು ಕೂಡ ನೋಡ್ಬೋದು. ಹಾಗಾಗಿ ರಸ್ತೆ ಅಗಲೀಕರಣ ಆಗಬೇಕು. ಮತ್ತು ಈ ಒಂದು ರೋಡಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ. ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತಿರೋದು ಕೂಡ ನಾವು ಇಲ್ಲಿ ನೋಡ್ಬೋದು. ಒಂದಷ್ಟು ಕಮರ್ಷಿಯಲ್ಗಳು ಇಲ್ಲಿ ಸರ್ಕಾರಿ ಜಾಗ ಒತ್ತುವರಿಗಳು ಕೂಡ ಮಾಡಿರ್ಬೋದು ನಾವು. ಯಾಕೆಂದರೆ ನಾವು ಇಲ್ಲಿ ನೋಡ್ತಾ ಇದ್ದೀರಾ ಇನ್ನು ಕಮರ್ಷಿಯಲ್ ಏನೆಲ್ಲ ಆಗಿದೆ ಇವತ್ತು ಈ ಒಂದು ಎಚ್ ಡಿ ಕೋಟೆ ರೋಡ್ನಲ್ಲಿ. ಅದು ಸರ್ಕಾರಿ ಭೂಮಿ ಒತ್ತುವರಿ ಕೂಡ ಆಗಿರುತ್ತೆ. ಸಂಬಂಧಪಟ್ಟಂಥ ಭೂ ಇಲಾಖೆಯವರು ಅದನ್ನು ತೆರವು ಮಾಡಬೇಕು. ಜೊತೆಗೆ ಡಬಲ್ ರೋಡ್ ಆಗಲೇಬೇಕು ಇಲ್ಲಿ. ಯಾಕೆಂದರೆ ಅತಿ ಹೆಚ್ಚು